ಹಾಯ್ ಹಲೋ ನಮಸ್ತೆ. ನಾನು ಗೀತಾಶ್ರೀ ಸಕ್ರಪಟ್ಟಣ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಟೈಲರಿಂಗ್ಗೆ ಯೂಸ್ ಆಗುವಂಥದ್ದು. ಏನಪ್ಪ ಅಂತಂದರೆ ಟೈಲರ್ ಮೆಟೀರಿಯಲ್ಸ್ ಪ್ರತಿಯೊಂದು ಆಲ್ಮೋಸ್ಟ್ ಬೇಕಾಗೇ ಆಗುತ್ತೆ. ಟೈಲರ್ ಮಾಡಬೇಕಂದ್ರೆ ಪ್ರತಿಯೊಂದು ನೀಡಲಿಂದ ಉಕ್ಕಿಂದ ಹಿಡ್ದು ಮಾರ್ಕಿಂಗ್ ಪ್ರತಿಯೊಂದೂ ಬೇಕಾಗುತ್ತೆ, ಲೈಂಗ್ ಸಮೇತ ಅಲ್ವಾ. ಅದು ಈಗ ಹೊರಗಡೆ ತರಬೇಕು ಅಂದ್ರೆ ನಮಗೆ ಒಂದೊಂದೇ ತರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ನಮ್ಮ ಕೆಲಸ ಬಿಟ್ಬಿಟ್ಟು ಹೋಗಬೇಕು ಆ ಥರ ಎಲ್ಲ ಆಗುತ್ತಲ್ವ. ನೋಡಿ ಈ ಥರ ಥರ್ಮೋಕೋಲ್ಸ್ ಬಬಲ್ಸ್ ಸಹ ನಾನು ಪ್ರತಿಯೊಂದೂ ಬಿಡೋದಿಲ್ಲ. ಆ ಥರ ಎಲ್ಲ ತಂದು ಒಂದು ಸತಿ ಸ್ಟೋರೇಜ್ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಯೂಸ್ಫುಲ್ ಆಗಿದೆ ಇದು, ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಈ ಥರ ಲೈನಿಂಗು, ಫಾಲು, ಥ್ರೆಡ್ಡು, ಲೇಸು, ಡೋರಿ ಪ್ರತಿಯೊಂದೂ ಆಲ್ಮೋಸ್ಟ್ ಎಲ್ಲನೂ ತೊಗೊಂಬನ್ನಿ. ಇದನ್ನು ತೊಗೊಂಬಂದು ಸ್ಟೋರೇಜ್ ಮಾಡಿಕೊಂಡು ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ನನಗೇನಂದರೆ ಇಲ್ಲಿ ಸುತ್ತಮುತ್ತ ಹಳ್ಳಿ ಇರೋದ್ರಿಂದ ನಾನು ಸ್ವಲ್ಪ ಸೇಲ್ ಸಹ ಮಾಡ್ತೀನಿ. ಹಾಗಾಗಿ ನನಗೆ ತುಂಬ ಯೂಸ್ ಆಗ್ತಿದೆ, ಚೆನ್ನಾಗಿದೆ. ಮನೇಲಿ ಮಾಡೋರು ಸಹ ಈ ಥರ ತಂದಿಟ್ಕೊಂಡ್ರೆ ಬೆಟರ್ ಅಂತ ನನ್ನ ಅನಿಸಿಕೆ. ಏಕೆಂದರೆ ಒಂದೊಂದಕ್ಕೆ ಒಂದು ಸತಿ ನಮ್ಮ ಕೆಲಸ ಬಿಟ್ಬಿಟ್ಟು ಮಾಡೋದಕ್ಕಿಂತ ಈಗ ಅದರ ನಡುವೆಯಲ್ಲಿ ಒಂದು ಬ್ಲೌಸಸ್ ಸ್ಟಿಚ್ ಮಾಡ್ಬೋದು, ಅಷ್ಟು ಟೈಮ್ ಇರುತ್ತಲ್ವ. ಅದಕ್ಕೆ ಸೇವಿಂಗ್ಸ್ ಮಾಡ್ಕೊಳ್ಳಿ. ಅಂದರೆ ಒಂದು ಸತಿ ಸೇವಿಂಗ್ಸ್ ಮಾಡ್ಕೊಂಡು ಅಮೌಂಟೆಲ್ಲ ಇದು ಮಾಡಿಕೊಂಡು ಒಂದು ಸತಿಗೆ ಇದು ಮಾಡ್ಕೊಂಡು ತೊಗೊಂಬಂದು ಸ್ಟೋರೇಜ್ ಮಾಡ್ಕೊಳ್ಳಿ, ಬೆಟರ್ ಇರುತ್ತೆ. ಟೈಮು ಸೇವ್ ಆಗುತ್ತೆ, ನಮಗೆ ಯೂಸ್ಫುಲ್ ಆಗಿರುತ್ತೆ ಇವತ್ತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ವಿಡಿಯೋ ಸಪೋರ್ಟ್ ಮಾಡಿ ಪ್ಲೀಸ್. ನೀವು ಸಪೋರ್ಟ್ ಮಾಡಿ, ಏನಾರ ಇದ್ದಲ್ಲಿ ಕಮೆಂಟ್ ಮಾಡಿ ಹೇಳಿ. ಹಾಗಾದರೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ, ತುಂಬ ಹೆಲ್ಪ್ ಇರುತ್ತೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋ ಏನಿದ್ರು ನಾನು ಹಾಕ್ತಾ ಹೋಗ್ತೀನಿ ಟೈಲರ್ ಬಗ್ಗೆ. ಇದು ಯೂಸ್ಫುಲ್ ಟೈಲರ್ಸ್ಗೆ, ನೋಡಿ ಯೂಸ್ ಮಾಡ್ಕೊಳ್ಳಿ. ಬಾಯ್.